ಕಾಡಾನೆ ದಾಳಿಗೆ ರಾಜ್ಯದಲ್ಲಿ ಮತ್ತೊಂದು ಬಲಿ. ರೈತನ ಸಾವಿನಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು. ಕರ್ನಾಟಕದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದ್ದು, ಹುಲಿ ಮತ್ತು ಆನೆಗಳ ದಾಳಿಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇದರ ಬೆನ್ನಲ್ಲೇ ಕಾಡಾನೆ ದಾಳಿಗೆ ಮತ್ತೊಬ್ಬ ರೈತ ಬಲಿಯಾಗಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯಲ್ಲಿ ನಡೆದಿದೆ. ಮೃತ ರೈತನನ್ನ ಕಣಗುಪ್ಪೆ ಗ್ರಾಮದ ರೈತ ರಾಜಶೆಟ್ಟಿ ಎಂದು ಗುರುತಿಸಲಾಗಿದೆ. ಇನ್ನು ರಾಜಶೇಖರ್ ಅವರು ಎಂದಿನಂತೆ ಬೆಳಗ್ಗೆ ತೋಟಕ್ಕೆ ತೆರಳಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ರೈತ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಹಿಂದೆಯಿಂದ ಬಂದ ಕಾಡಾನೆ ಏಕಾಏಕಿ ದಾಳಿ ನಡೆಸಿದ್ದು, ಸೊಂಡಿಲಿನಿಂದ ರಾಜಶೇಖರ್ ಅವರನ್ನ ಎತ್ತಿ ಬಿಸಾಡಿ ಬಳಿಕ ತುಳಿದು ಸಾಯಿಸಿರುವುದಾಗಿ ತಿಳಿದು ಬಂದಿದೆ. ಇನ್ನು ಈ ಘಟನೆ ಬಳಿಕ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೊಂದು ಸಾವು ಈ ಭಾಗದಲ್ಲಿ ಆಗಬಾರದು ಅಂತಕ್ಕಂಥ ಮನವಿಯನ್ನ ಮಾಡಿ ದೊಡ್ಡ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ದು ನಮ್ಮ ತಾಲೂಕು ಮತ್ತು ಹೋಬಳಿ ಬೆಳೆಗಾರ ಸಂಘದವರು ಅನೇಕ ತಾಲೂಕಿನ 2-3 ಕಡೆ ದೊಡ್ಡ ಹೋರಾಟ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಯಾವೊಬ್ಬ ಅಧಿಕಾರಿ ಮಂತ್ರಿ ಕೂಡ ಯಾರು ಸಾಯ್ಲಿ ಅವ್ರಿಗೇನು ಬೇಜವಾಬ್ದಾರಿ, ಏನು ಕಿಂಚಿತ್ತು ಕಾಳಜಿ ಇಲ್ಲ, ಜನರ ಬಗ್ಗೆ ಜೀವಕ್ಕೆ ಬೆಲೆ ಇಲ್ಲ ಅನ್ನೋಂಗಾಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಇವತ್ತು ಈ ಒಂದು ಸಾವಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡೋದು, ನಮ್ಮ ಗ್ರಾಮ ಮತ್ತು ಈ ಸುತ್ತಮುತ್ತಲ ಭಾಗದಲ್ಲಿ ಇದು ಕೊನೆ ಸಾವಾಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳು ಸ್ಥಳಾಂತರ ಆಗಬೇಕು. ದಯಮಾಡಿ ಮುಂದೆ ಯಾವುದೇ ರೀತಿ ಸಾವಾಗದ ರೀತಿಯಲ್ಲಿ ತಾವು ಎಚ್ಚರಿಕೆ ವಹಿಸಬೇಕು. ಇವತ್ತು ಅರಣ್ಯ ಮಂತ್ರಿ, ನಾವು ಕಣಗುಪ್ಪೆ ಕೂಡ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿ ಯಾಕೆ ಕಣಗುಪ್ಪೆಗೆ ಬರಬಾರ್ದು? ಇಂಥ ಒಬ್ಬ ಮನುಷ್ಯನ ಜೀವವಾದ್ರೂ ಕೂಡ ಜೀವಕ್ಕೆ ಬೆಲೆ ಇಲ್ವಾ? ಅರಣ್ಯ ಮಂತ್ರಿ ಕೂಡಲೇ ಸ್ಥಳಕ್ಕೆ ಬರಬೇಕು. ಸಂಜೆ ರಾತ್ರಿ ಆದ್ರೂ ಕೂಡ ನಾವು ಬಾಡಿ ಎತ್ತಲಿಕ್ಕೆ ಬಿಡೋದಿಲ್ಲ. ಅರಣ್ಯ ಮಂತ್ರಿ ಬರಬೇಕು, DF ಅವ್ರು ಬರಬೇಕು, ACF ಅವ್ರು ಬರಬೇಕು, DC SP ಎಲ್ಲರೂ ಕೂಡ ಸಂಬಂಧಪಟ್ಟವರೆಲ್ಲರೂ ಬಂದು ಸೂಕ್ತ ಭರವಸೆನ ಆನೆಯನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದು, ಮುಂದೆ ಈ ಭಾಗದಲ್ಲಿ ಯಾವುದೇ ರೀತಿ ಸಾವು ನೋವು ಆಗದ ನೋಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ನಂತರ ನಾವು ಬಾಡಿ ಎತ್ತಕ್ಕೆ ಬಿಡ್ತೀವಿ. ಅದುವರೆಗೆ ಯಾವುದೇ ಕಾರಣಕ್ಕೂ ಬಾಡಿ ಎತ್ತಿದಲ್ಲ, ಬಾಡಿ ಎತ್ತಕ್ಕೆ ಅವರು ಬಾಡಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಈ ಗ್ರಾಮದಲ್ಲಿ 6 ತಿಂಗಳ ಹಿಂದೆ ದ್ಯಾವಮ್ಮ ಎಂಬುವವರು ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಆಗ ರಸ್ತೆ ತಡೆ ನಡೆಸಿ ಕಾಡಾನೆಗಳನ್ನ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ವಿ. ಬಳಿಕ 4 ಆನೆಗಳನ್ನ ಹಿಡಿಯುವ ಕ್ರಮ ಕೈಗೊಂಡಿದ್ರು. ಆದರೆ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು, ಅರಣ್ಯ ಇಲಾಖೆ ಮಾತ್ರ ನಿಖರ ಮಾಹಿತಿಯನ್ನ ನೀಡ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗನೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ರೆ ತೀವ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವತ್ತು ಏನು ಕಣಗುಪ್ಪೆಯಲ್ಲಿ ಸಾವಾಗಿದೆ, ಮನೆಯಿಂದ 50 ಮೀಟರ್ ದೂರದಲ್ಲಿ ಆಗಿದೆ. ಅಧಿಕಾರಿಗಳಾಗ್ಲಿ, ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಇವ್ರನ್ನ ಗಮನ ಸೆಳೆಯೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಹೆದ್ದಾರಿನ ತಡೆಗಟ್ಟಿದ್ದು. ಆದ್ರೂ ಇವರು ಏನೋ ಒಂದು ಕ್ರಮ ಕೈಗೊಳ್ಳಲಿಲ್ಲ. ಈ ಭಾಗದಲ್ಲಿ 2ನೇ ಸಾವು, ಇಡೀ ಕಾಫಿ ಬೆಳೆ ನಷ್ಟ ಆಯ್ತು. ಆವಾಗ್ಲೂ ಇವರು ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಜನಸ್ಪಂದನೆ ಕಾರ್ಯಕ್ರಮ, ಯಾವ್ದು ಜನಸ್ಪಂದನೆ ಕಾರ್ಯಕ್ರಮ? ಇದು ರೈತರನ್ನ ಕಾಪಾಡುವಂತ ಇದಾಗಬೇಕು. ನೀವು ಎಲ್ಲ ಕುತ್ಕೊಂಡು ಜನಸ್ಪಂದನೆ ಮಾಡಿದ್ರೆ ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ನಿಮ್ಮ ಜನಸ್ಪಂದನೆ ಇಲ್ಲ ಆಗ್ಬೇಕೇ ಹೊರತು ಬೇರೆ ಕಡೆ ಅಲ್ಲ. ರಾಷ್ಟ್ರೀಯ ಹೆದ್ದಾರಿ ಕಟ್ಟಿದ್ರೆ ರೌಡಿ ಶೀಟರ್ ಮಾಡ್ತೀವಿ, ನೀವೇನು ಅನುಮತಿ ಪಡ್ತೀರಿ ಅಂತ ಕೇಳ್ತಾರೆ. ನಾವು ಅನುಮತಿ ಪಡೆಯೋದಲ್ಲ. ಇದಕ್ಕೆ ಉಸ್ತುವಾರಿ ಸಚಿವರೇ, ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ. ಈ ಗ್ರಾಮ ಯಾವ ರೀತಿ ಆಗ್ಬೇಕು, ಈ ಕ್ಷೇತ್ರ ಏನಾಗಬೇಕು, ನಾವೇನು ಹೇಳಕ್ಕಾಗತ್ತೆ ಜನಪ್ರತಿನಿಧಿಗಳು? ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಗ್ತಾ ಇರೋದು. ಶಾಲಾ ಮಕ್ಕಳು ಹೋಗ್ಬೇಕು ಬೆಳಗ್ಗೆ 7 ಗಂಟೆಗೆ. ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡಕ್ಕಾಗತ್ತೆ? ರೈತರು ಬದುಕೋದು ಹೇಗೆ? ಕೃಷ್ಣ ಬೈರೇಗೌಡ್ರೆ, ನೀವು ಜನಸ್ಪಂದನ ಕಾರ್ಯಕ್ರಮ ಅಲ್ಲೆಲ್ಲ ಮಾಡೋದು, ಹಳ್ಳಿಗಳಲ್ಲಿ ಮಾಡಿದಾಗ ಅವರ ಕಷ್ಟ ನಷ್ಟಗಳು ಗೊತ್ತಾಗುತ್ತೆ. ಅಲ್ಲೂ ಸಹ ರೈತರ ಮುಖಂಡರು ಕೇಳಿರು, ಆನೆಯನ್ನು ಇದನ್ನ ತಡೆಗಟ್ಟಬೇಕು, ನೀವು ರೈತರನ್ನ ಕಾಪಾಡಬೇಕು ಅಂತ. ಯಾವ್ದ್ರಲ್ಲೂ ಎಲ್ಲದರಲ್ಲೂ ವಿಫಲಗೊಂಡಿದ್ದೀರಿ. ಇನ್ನು ಮುಂದಕ್ಕೂ ಇದೇ ತರ ಬೃಹತ್ ಪ್ರತಿಭಟನೆ ಮಾಡಿ ಇನ್ನು ಕೊಡಗು ಸಕಲೇಶಪುರ ಭಾಗಗಳಿಂದ ಆಹಾರ ಹುಡುಕೊಂಡು ಬಂದ ಕಾಡಾನೆಗಳು ಬೇಲೂರು ಭಾಗದಲ್ಲಿ ಬೀಡು ಬಿಟ್ಟಿದ್ದು, ಕಳೆದ 2 ವರ್ಷಗಳಲ್ಲಿ 4ರನ್ನ ಬಲಿ ಪಡೆದಿವೆ. ಇತ್ತೀಚೆಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಶಾಶ್ವತ ಪರಿಹಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಮತ್ತೊಂದು ಜೀವ ಹಾನಿಯಾಗಿರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸದ್ಯ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸುದ್ದಿ ತಿಳಿದು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಎಂಡಿ ನಾಸರ್, ಪ್ರಜಾಶಕ್ತಿ ಟಿವಿ, ಹಾಸನ್.